ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಾಯಿ ಚಪಲಕ್ಕೆ ಸುಳ್ಳು ಹೇಳುವವರ ಬಗ್ಗೆ ಮತದಾರರು ಎಚ್ಚರ ವಹಿಸಬೇಕು. ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಗಮನ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ಬಾಯಿ ಚಪಲಕ್ಕೆ ಕೆಲವರು ಸುಳ್ಳು ಹೇಳುವುದೇ ಒಂದು ರೂಢಿಯಾಗಿದೆ. ನಮ್ಮ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದಂತಹ ಸೌಲಭ್ಯ ಯಾರು ಒದಗಿಸಿಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಳ್ತಾರೆ, ಅದನ್ನು ಮತದಾರರು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿವಿ ಮಾತು ಹೇಳಿದರು. ತಾಲೂಕಿನ ಗೋಪಸಂದ್ರ ಗ್ರಾಮದ ರಸ್ತೆ ಅಭಿವೃದ್ಧಿ, ಕರಿಯಪಲ್ಲಿ ಗ್ರಾಮದಿಂದ ವಿವಿಧೆಡೆ ಕಡೆ ಹಾದು ಹೋಗುವ ರಸ್ತೆ ಅಭಿವೃದ್ಧಿ, ಕಾಗತಿ ಮತ್ತು ದೀಗೂರು ಗ್ರಾಮಗಳ ಅಚ್ಚುಕಟ್ಟಿನಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ 10 ಲಕ್ಷ ರೂಪಾಯಿಗಳ ವೆಚ್ಚದ ನಿರ್ಮಾಣ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನ ಹಿರಣ್ಯಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ 7 ಲಕ್ಷ ರೂಪಾಯಿಗಳ ನೂತನ ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆ, ಬುಕ್ಕನಹಳ್ಳಿ ಎಸ್ಸಿ ಕಾಲೋನಿಯಲ್ಲಿ 43 ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನಗರಕ್ಕೆ ಹೊಂದಿಕೊಂಡಂತೆ ಇರುವ ಗೋಪಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಯಪಲ್ಲಿ ಗ್ರಾಮಗಳಿಗೆ ನಾನು 2008 ರಿಂದ 2013 ಅವಧಿಯಲ್ಲಿ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿ ಮಾಡಿಸಿದ್ದು ಇದೀಗ ಹಾಳಾಗಿದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡಿಸುವುದಾಗಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಬಹಳ ಹಿಂದೆ ಆಗಿರತಕ್ಕಂತಹ ರಸ್ತೆ ಈಗಾಗಲೇ ಬಹಳ ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಜನರು ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ವಿಚಾರಿಸಿದ್ದು, ಸೋಮವಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನು ಅವರು ತಿಳಿಸಿದ ನಂತರ ಪರಿಹಾರ ದೊರಕಿಸಿಕೊಡುವುದಾಗಿ ಸಚಿವರು ಹೇಳಿದರು. ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಿದ್ದು, ನಗರದ ಪಾಲಿಟೆಕ್ನಿಕ್ 76 ವರ್ಷ ಆಗಿದೆ. ಸದರಿ ಪಾಲಿಟೆಕ್ನಿಕ್ಗೆ 76 ಕೋಟಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಮಹಿಳಾ ಕಾಲೇಜಿಗೆ 23 ಕೋಟಿ, ಬಾಲಕರ ಕಾಲೇಜಿಗೆ 27 ಕೋಟಿ, 14 ಗುಂಟೆ ಜಮೀನು ಸಹ ಕೊಡಿಸಿ ಅಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿರುವುದಾಗಿ ಹೇಳಿದ ಸಚಿವರು, ಇಂಜಿನಿಯರಿಂಗ್ ಕಾಲೇಜು ಕಟ್ಟಡವನ್ನು 160 ಕೋಟಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಇಂಜಿನಿಯರ್ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆಯುತ್ತಿದ್ದಾರೆ. ಮಕ್ಕಳು 2ನೇ ವರ್ಷದ ಇಂಜಿನಿಯರಿಂಗ್ ನಡೀತಾ ಇದ್ದು, ನನ್ನ ಇಲಾಖೆಯಲ್ಲಿ ಮಾಡಿದ ಸಾಧನೆಯ ಖುಷಿ ಇದೆ ಎಂದು ಸಚಿವರು ಕೈಗಾರಿಕಾ ಪ್ರದೇಶದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ 500 ಕೋಟಿ ಕೊಡಿಸಿದ್ದೀವಿ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರೊಳ್ಳಿ ಶಿವಣ್ಣ, ಕೋಚಿಮುಲ್ ಮಾಜಿ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು, ಊಲವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರತ್ನಮ್ಮ, ಉಪಾಧ್ಯಕ್ಷರಾದ ಕವಿತಾ, ಮುಖಂಡರಾದ ಮಂಜುನಾಥ್ ರೆಡ್ಡಿ, ಅಶ್ವಥ್ ರೆಡ್ಡಿ, ಗೋಪಸಂದ್ರ ಶ್ರೀರಾಮರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಣಿಕಂಠ, ಮಾಡಿಕೆರೆ ಈರಪ್ಪ ರೆಡ್ಡಿ, ಇಂಜಿನಿಯರ್ ಶ್ರೀಧರ್, ಶ್ರೀನಿವಾಸ ರೆಡ್ಡಿ, ಕರಿಯಪಲ್ಲಿ ಮಾಲಿಕ್ ಪಾಷಾ, ಪುಂಗನೂರ್ ನಾರಾಯಣಸ್ವಾಮಿ, ಸೈಯದ್ ಏಜಾಜ್, ಅಜ್ಮತ್ ಪಾಷಾ, ಹಾಜಿ ಅನ್ಸರ್ ಖಾನ್, ಲಕ್ಷ್ಮೀನಾರಾಯಣ ರೆಡ್ಡಿ, ಕೆಎನ್ ಅನಿಲ್ ಕುಮಾರ್, ನಂದಿಗಾನಹಳ್ಳಿ ವಿಎಸ್ಎಸ್ ಅಧ್ಯಕ್ಷರಾದ ನರಸಿಂಹಮೂರ್ತಿ, ರಾಜಣ್ಣ, ವೆಂಕಟರಾಮರೆಡ್ಡಿ, ಶ್ರೀನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿ ಅದೊಂದು ಪಂಚಾಯತಿ ಅಲ್ವಾ ಅಲ್ಲೊಂದು ಕಡೆ ಬ್ಲಾಕ್ ಆಗಿದೆ, ಮುಂದೆ ನೋಡಿ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನಾನು ಒಳಗೆ ಹೋದ್ನಲ್ಲಮ್ಮ, ಅಲ್ಲಿ ಬ್ಲಾಕ್ ಆಗಿದೆ, ಸ್ವಲ್ಪ ಅರ್ಜೆಂಟ್ ಕ್ಲೀನ್ ಮಾಡಿಸಿದ್ದು. ಯಾಕೆ ಬ್ಲಾಕ್ ಆಗಿದೆ ಲೆವೆಲ್ಸ್ ನಾನು ಅಲ್ಲಿ ಹೋಗಿ ತಿಳ್ಕೊಂಡಲ್ಲ, ಬ್ಲಾಕ್ ಆಗಿದೆ. जरा पीछे आता हाँ ಕರೇಪಲ್ಲಿ ಗ್ರಾಮಕ್ಕೆ ಬಂದಿರತಕ್ಕಂಥ ವಿಚಾರ ನಮಗೆ ಗೊತ್ತಿದೆ. ಸುಮಾರು 2 ತಿಂಗಳು ಹಿಂದೆ ಕಾರ್ಯಕ್ರಮ ನಿಗದಿಯಾಗಿತ್ತು.
ಇಡೀ ಕಸ್ಬಾ ಹೋಬಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಕೊಟ್ವಿ. ಅವ್ರ ಮೂರ್ತಿ ಇದ್ರಲ್ಲ, ಮೂರ್ತಿ ಚಿಂತಾಮಣಿನೂ ಅಷ್ಟೇ. ಹಿಂದೆ ನಾವು ಡಬಲ್ ರೋಡ್ ಮಾಡಕ್ಕೆ ಹೋದಾಗ ಕೆಲವರೆಲ್ಲ ಭಾಳ ಇದು ಮಾಡಿಕೊಂಡ್ರು, ಆದರೆ ಯಾರಿಗೂ ಅದರ ಬೆಲೆ 4 ಪಟ್ಟು 5 ಪಟ್ಟಾಗಿ. ಈಗ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಈಗಾಗಲೇ ತಮಗೆ ಗೊತ್ತಿದೆ, ಈಗ ಮೊನ್ನೆ ಕಾನೂನಿಗೆ ಸಂಬಂಧಪಟ್ಟಂತೆ ರಸ್ತೆಗಳನ್ನ ಮಾಡುವಂತ, ರಸ್ತೆಗಳಿಗೆ ಪೂಜೆ ಮಾಡುವಂತ ಕಾರ್ಯಕ್ರಮ ಬಹಳ ಹಿಂದೆನೇ ಆಗ್ಬೇಕಾಯ್ತು. ಇದು ಪೂಜೆ ಕಾರ್ಯಕ್ರಮ ಹಿಂದೆ ಒಂದೂವರೆ ತಿಂಗಳಿಂದಲೇ ಇದು ಪೂಜೆ ಕಾರ್ಯಕ್ರಮ ಆಯ್ತು. ತುರ್ತಾಗಿ ನನಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಹಿತಿ ಬಂದಿದ್ದರಿಂದ ಅವತ್ತು ಅರ್ಧಕ್ಕೆ ಮಟ್ಟು ಗಳಿಸಿ ನಾನು ಅವತ್ತು ಕಾರ್ಯಕ್ರಮ ರದ್ದಾಯಿತು. ನನ್ನ ಕೆಲಸದ ಒತ್ತಡದಲ್ಲಿ ಕಡೆಗೆ ಇವತ್ತು ಇದಕ್ಕೆ ಅವಕಾಶ ಆಯಿತು. ಈಗ ಸುಮಾರು 13 ಲಕ್ಷದಲ್ಲಿ ನಾವು ಅಲ್ಲಿ ರಸ್ತೆ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಈಗ ಅಲ್ಲಿ ನೋಡ್ಕೊಂಡು ಬಂದಾಗ ಬಹಳ ಹಿಂದೆ ಆಗಿರ್ತಕ್ಕಂಥ ರಸ್ತೆ ಈಗಾಗಲೇ ಬಹಳ ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಸಿದ್ದೀನಿ. ನಾಳೆ ಸೋಮವಾರ ಅರ್ಬನ್ ಸಪ್ಲೈ ಬೋರ್ಡ್ ಅವರು ಬಂದು ನೋಡ್ತಾರೆ, ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದನ್ನು ಅವ್ರನ್ನ ಗಮನಿಸ್ತೀವಿ. ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾನು ಹಿಂದೆ 2008ರಿಂದ 2013 ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗೋಪ್ಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಪಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ. ಇವತ್ತಲ್ಲ ನಾಳೆ ನಗರದ ಭಾಗ ಆಗುತ್ತೆ, ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಒಳಚರಂಡಿ ಯಾಕೆ ಮಾಡಬಾರ್ದು ಅಂತೇಳಿ ರಾಜ್ಯದಲ್ಲೇ ಯಾರು ಆಲೋಚನೆ ಮಾಡೋ ರೀತಿಯಲ್ಲಿ ಮಾಡಿಸಿದ್ವಿ. ನಿಮ್ಗೆ ಅನುಕೂಲ ಇತ್ತು, ಯಾಕಂದ್ರೆ ಈ ಕಾರಣ ಕೆಳಗಡೆ ಎಸ್ಟಿಪಿ ಇತ್ತು, ಅದಕ್ಕೆ ಸಂಪರ್ಕ ತಗೊಂಡದ್ದು ಮಾಡಿದ್ವಿ. ಆದರೆ ಈಗ ಮಾರುತಿ ಬಡಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಬಿಡ್ತಾ ಇದ್ದಾರೆ. ಕರಿಯಪ್ಪಲ್ಲಿ ಅವತ್ತು ಏನು ಮಾಡಿಸಿದ್ರೆ ನಂತರ ಅದಕ್ಕೆ ಸೋಪ್ ಫಿಟ್ ಮಾಡಬೇಕಿತ್ತು, ಟ್ರೀಟ್ಮೆಂಟ್ ಪ್ಲಾಂಟ್ ತರ ಒಂದು ಸೋಪ್ ಫಿಟ್ ಮಾಡಬೇಕಿತ್ತು. ಆದರೆ ಅದು ಕೂಡ 10 ವರ್ಷದಲ್ಲಿ ಆಗಲಿಲ್ಲ. ಇದು ಯಾರಿಗೂ ಗಮನ ಇರಲಿಲ್ಲ. ಯಾಕಂದ್ರೆ ನಾನು ಮತ್ತೆ ರಾಜಕೀಯ ಮಾತಾಡಕ್ ಹೋದ್ರೆ ಪಾದಂತ ಏನು చెప్తారంటే పాదంత ಯಾಕೆ చెప్పాలంటే ఏం తీర్మానం మీరు చేస్తే దాని ఇంకా ఏం మంచిదైందో చెడ్డదైందో మీరు చెప్పాల్సి వస్తుంది. ఏం ಒಳ್ಳೆದಾಯ್ತು ಕೆಟ್ಟದಾಯ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಕೈಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟಿನ ಹಕ್ಕು ಕೊಟ್ಟಂತ ಸಂದರ್ಭದಲ್ಲಿ ನೀವು ಯಾರಿಗೆ ಓಟ್ ಕೊಟ್ಟರೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಒಂದಲ್ಲ 2 ಅವಧಿ ಹೆಚ್ಚು ಕಮ್ಮಿ ಆಯ್ತು. ಯಾಕೆ ಮಾಡಲಿಲ್ಲ ಅವರು? ಯಾಕೆ ಕರಿಯಪಲ್ಲಿಯಲ್ಲಿ ಸೋಪ್ ಫಿಟ್ ಮಾಡೋಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಸಮಸ್ಯೆಗಳು ಬಗೆಹರಿಸಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಕಾಲೋನಿಯಲ್ಲಿ ಕೆಲಸಗಳಾಗಲಿಲ್ಲ? ಇವೆಲ್ಲ ಸ್ವಲ್ಪ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು. ಯಾರೋ ಹೇಳ್ತಾರೆ, ಯಾರೋ ಒಂದು ಬಂದು ಸುಳ್ಳು ಹೇಳ್ತಾರೆ ಅನ್ನೋದನ್ನೇ ನಾವು ನಂಬೋದಲ್ಲ. ನಮ್ಮ ಬದುಕುಗಳಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದಂಥ ಸೌಲಭ್ಯ ಯಾರು ಒದಗಿಸ್ಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ಏನೇನೋ ಮುಂಜಾಗ್ರತಾ ಅಭಿವೃದ್ಧಿ ಕೆಲಸಗಳನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಹಿಂದೆ ಮಾಡಿದ್ವಿ ಹೊಸರು ಮತ್ತೆ ಅವರೇ ಕೊಡ್ತಾರೆ ಕನೆಕ್ಷನ್. ನಾವು ಎಷ್ಟು ಅಂತ ಒಳ್ಳೆ ರೀತಿಯಲ್ಲಿ ಹೇಳಕ್ಕೆ ಸಾಧ್ಯ? ಯಾರಿಗೋಸ್ಕರ ಹೇಳ್ತಾ ಇದ್ದೀವಿ? ಮನೆ ಮುಂದೆ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಸೊಳ್ಳೆಗಳು ಉತ್ಪತ್ತಿ ಆಗಿ ಪಕ್ಕದ ಮನೆಗೆ ಹೋಗಚ್ಚುತ್ತ, ಪಕ್ಕದೂರಿಗೆ ಬುರ್ಮಾಟ್ಗಳಿಗೆ ಹೋಗಿ ಅಷ್ಟೊತ್ತು ರೆಡ್ಡಿ ಕಚ್ಚುತ್ತೆ. ಏನೋ ಸಿಟಿಗಳು ಗೋಪ್ಸಂದ್ರ ನೀರು ಕಳಿಸ್ತಾ ಇಲ್ಲ ಅಂತ ಇವೆಲ್ಲ ನಾವು ಕೆಲವು ಮಾತುಗಳು ಹೇಳ್ತಾರೆ. ಕೆಲವರಿಗೆ ಇಷ್ಟ ಆಗಲ್ಲ, ಏನು ಇದು ಮಾತಾಡ್ತಾರೆ ಅಂತಾರೆ. ಯಾರು ಇನ್ನೊಬ್ಬರ ಸಚಿವರಿಗೆ ಬರ್ತದೆ ಇಲಾಖೆ, ನನ್ನ ಇಲಾಖೆ ಆಗಿದ್ರೆ ಯಾವತ್ತೂ ಕೊಡಿಸ್ಬಿಡ್ತಿದ್ದೆ. ಈಗ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಬಹುಶಃ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಪಾಲಿಟೆಕ್ನಿಕ್ ಬಹುಶಃ 76 ವರ್ಷ ಆಗಿದೆ. 3 ವರ್ಷಕ್ಕೆ ಬರೀ 76 ಕೋಟಿ ಕೊಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಕೊಡ್ತೀನಿ. 76 ವರ್ಷಕ್ಕೆ 76 ಕೋಟಿ ಕೊಡ್ತೀನಿ. ಮಹಿಳಾ ಕಾಲೇಜ್ಗೆ 23 ಕೋಟಿ ಕೊಡ್ತೀನಿ.
ಬಾಲಕರ ಕಾಲೇಜಿಗೆ 22-23 ಕೋಟಿ ಕೊಡ್ತಿದ್ದೀವಿ. 14 ಕುಂಟೆ ಅಲ್ಲಿ ಒಳಗಡೆ ಖಾಸಗಿ ಜಾಗ ಇತ್ತು, ಅದನ್ನ ಭೂಸ್ವಾಧೀನ ಪ್ರಕ್ರಿಯೆಗೆ 5 ಕೋಟಿ ಕೊಡ್ತಿದ್ದೀವಿ. ಇಷ್ಟೆಲ್ಲ ನಮ್ಮ ಇಲಾಖೆಯಲ್ಲಿ ನಾವು ಮಾಡುವಂಥ ಪ್ರಯತ್ನ. ಮತ್ತೆ ಇಂಜಿನಿಯರಿಂಗ್ ಕಾಲೇಜು 160 ಕೋಟಿಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಈಗಾಗಲೇ 3rd ಸೆಮಿಸ್ಟರ್ ಪರೀಕ್ಷೆ ಬರೀತಾ ಇದ್ದಾರೆ ಮಕ್ಕಳು. 2ನೇ ವರ್ಷದ ಇಂಜಿನಿಯರಿಂಗ್ ನಡೀತಾ ಇದೆ. ಇದು ನನ್ನ ಇಲಾಖೆಯಲ್ಲಿ ಆಗಿರ್ತಕ್ಕಂಥದ್ದು. ನನ್ನ ಇಲಾಖೆಯಿಂದ ನಾನು ಮಾಡೋಕ್ಕಾಯ್ತು. ಶಾಲಾ ಅಭಿವೃದ್ಧಿ ಇಲಾಖೆ ಬೇರೆ ಮಂತ್ರಿಗಳಿಗೆ ಬರ್ತದೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅನುದಾನ ಬೇಕು ಅಂತೀವಿ, ಆದರೆ ಅವ್ರು ಕೂಡ ಆಗ್ತಾ ಇದೆ. ಏನೋ ಸ್ವಲ್ಪ ಒಂದು 3-4 ಸ್ಕೂಲ್ ಮಾತ್ರ ನನ್ನ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ದೊಡ್ಡದಾಗಿತ್ತು. ಅದಕ್ಕೆ ನಾನು ಬೇರೆ ಬೇರೆ ಮೂಲಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಒಂದು ಇಲ್ಲಿ ತಮಗೆ ಹೇಳುವಂಥದ್ದು, ಈಗ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಕಾಣ್ತದೆ ಊರಲ್ಲಿ. ಈಗ ಉದ್ಯೋಗ ಖಾತ್ರಿ ಯೋಜನೆಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ತಿಲಾಂಜಲಿ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಮಾಡಿ ನಮ್ಗೆ ಹೇಳಿದ್ರು, ಚಿಂತಾಮಣಿ ಸೀವೇಜ್ ವಾಟರ್ನ ನಮ್ಮ ಕೆರೆಗೆ ಬಿಟ್ಬಿಡಿ, ನಮಗೆ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಅಂತಕ್ಕಂಥ ಬೇಡಿಕೆ ಇತ್ತು. ನಾನು ಹೇಳಿದ್ರೆ ಹೇಳಲ್ಲ ಅಂತ. ಅದೇ ಬೇರೆಯವರು ನಮ್ಮ ಜಾಗದಲ್ಲಿ ಇದ್ದರೆ ಯಾರು ಓಟ್ ಹಾಕ್ಬಿಡಿ, ಏನ್ ಬೇಕಾದ್ರೆ ಮಾಡ್ತೀವಿ. ನಾನು ಅವತ್ತೇ ಹೇಳಿದೆ, ಆಗೋದಿಲ್ಲ, ಇವೆಲ್ಲ ನೀವು ಹೇಳ್ತಾ ಇರುವಂಥದ್ದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಅವತ್ತೇ ನಾನು ಹೇಳಿದೆ. ಅವತ್ತು ನಾನು ಹೇಳಿದೆ, ನಾನು ಓಟ್ಗೋಸ್ಕರ ನಾನು ಇನ್ನೊಂದು ಸುಳ್ಳು ಮತ್ತೊಂದು ಹೇಳಿ ಆ ಕ್ಷಣಕ್ಕೆ ನಿಮ್ಮನ್ನ ಮರಳು ಮಾಡಿ ಹೋಗಂತಲ್ಲ ನಾನು. ಅದರಿಂದ ಇವತ್ತು ಬಹಳಷ್ಟು ವಿಚಾರ ಹೇಳಿದ್ದಾರೆ. ಈಗ ಅದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ಸ್ಮಶಾನದ್ದು ಹೇಳಿದ್ದಾರೆ, ಅಲ್ಲಿ ಕಾಲುವೆದು ಹೇಳಿದ್ದಾರೆ, ಹಿಂದ್ಗಡೆ ಕಾಲುವೆದು, ಅದನ್ನು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಬೇರೆ ಮುಂದೆ ಯಾವುದಾದ್ರೂ ಅನುದಾನದಲ್ಲಿ ಅದನ್ನ ಕಾಲುವೆ ಮಾಡಬೇಕು, ಯಾಕಂದ್ರೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಹೇಳಿ. ಶಾಲೆ ಆವರಣದ ಬಗ್ಗೆ ಹೇಳಿದ್ದಾರೆ, ನಾನು ಅದಕ್ಕೆ ಬೇರೆ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಸರ್ಕಾರದಿಂದಲೇ ಮಾಡೋಕ್ಕಾಗಲ್ಲ. ಮೊನ್ನೆ ಬೆಳಗ್ಗೆ ಅವರು ನನಗೆ ಫೋನ್ ಮಾಡಿದ್ರು, ಅಮೆರಿಕಾದಲ್ಲಿ ನಿಲ್ಲಿಸಿರುವಂಥವ್ರು. ಅವರನ್ನ ಒಂದೂವರೆ ವರ್ಷದಿಂದ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರು ನನಗೆ ಮೆಸೇಜ್ ಹಾಕ್ತಾರೆ, ನಾನು ನಿಮ್ಮ ಊರಲ್ಲಿ ಅವತ್ತು ಭೇಟಿ ಮಾಡಿದ್ದೆ, ನಿಮಗೆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೂರಲ್ಲಿ ಶಾಲೆಗಳಲ್ಲಿ ನಾನು ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ನಿಮ್ಮನ್ನು ಭೇಟಿ ಮಾಡಬೇಕು ಆ ವಿಚಾರದಲ್ಲಿ. ನಾನು ತಕ್ಷಣ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿದ್ದಕ್ಕೆ ಕಳ್ಸ್ಕೊಂಡು, ಇಲ್ಲ ಅವತ್ತೇ ನನ್ನ ಜೊತೆ ಬನ್ನಿ ಅಂತೇಳಿ ನಾನು ಕೆಲವು ಶಾಲೆಗಳೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದ್ರು ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ. ನಾನು ಹೇಳಿದೆ, ಈ ರೀತಿ ಸುಮಾರು ಅಂದಾಜು ಇಷ್ಟು ದುಡ್ಡು ಬೇಕಾಗ್ಬೋದು. ಈಗ ಮಧ್ಯಾಹ್ನ ಬರ್ಬೇಕಾದ್ರೆ ಹೇಳಿದ್ರು, ಸರ್ ನಾನು ಯಾರು ಅಮೇರಿಕಾಗಿ ಮಾತಾಡಿದ್ದೀನಿ, ಅವರೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಈ ರೀತಿ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಯೂನಿವರ್ಸಿಟೀಸ್ ಗ್ರಾಂಟ್ ಕಮಿಷನ್ ಅಂತ ಓದಿರೋಂಥ UGC ಗೊತ್ತಿರ್ತದೆ, AICT ಅಂತ ಇದೆ. ಈಗ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಇನ್ನೊಂದು NCT ಅಂತಿದೆ. ಈಗ ಅದನ್ನು ತೆಗೆದಾಕ್ಬಿಟ್ಟು ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ನನಗೊಂದು ವಾರ ಆಯ್ತು, ಅವ್ರು ಮತ್ತೊತ್ತಾಯ್ತು. ಶಿಕ್ಷಾ ಅಧಿಷ್ಠಾನ ಅಂತೇಳಿ ಈ ತರ ಎಲ್ಲ ಬರೀ ಹೊಸ ಹೆಸರುಗಳನ್ನ ಇಟ್ಕೊಂಡು ಇವತ್ತು ಜನರನ್ನ ಯಾಮಾರಿಸುವಂತ ಕೆಲಸ ಆಗ್ತದೆ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಮ ಊರಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೆ ಬಂದು ಮಾಡಿಸುವಂತವ್ರು ನಾವು, ಹೌದಾ? ಮಾಡಿಸ್ಬೇಕಾದಂಥವ್ರು ಇಲ್ಲ ಪಂಚಾಯತಿಯವ್ರು ಮಾಡಬೇಕು, ನಮ್ಮ ಪಂಚಾಯತಿಯವರು ಇಲ್ಲ ನಾವು ಮಾಡಬೇಕು. ಅಲ್ಲೆಲ್ಲೋ ಕೂತ್ಕೊಂಡು ಏನೋ ಹೇಳ್ತಾರೆ ಅಂತೇಳಿ ಜಾತಿಗಳ ಮತ್ತೆ ಧರ್ಮದ ಬಗ್ಗೆ ವ್ಯತ್ಯಾಸ ತಂದ್ರೆ, ನಾಳೆ ಊರಲ್ಲಿ ಏನಾದರೂ ಗಲಭೆಗಳಾದ್ರೆ ಮತ್ತೊಂದಾದ್ರೆ ನಷ್ಟ ಆಗೋದು ಯಾರು? ಕೋವಿಡ್ ಬಂತು, ಇಲ್ಲಿ ಮಹಿಳೆಯರೆಲ್ಲ ತಾವಿದ್ದೀರ, ದಯವಿಟ್ಟು ನಾನು ಹೇಳೋದಕ್ಕೆ ಹೇಳ್ತಾರೆ, ಆವಾಗ ಬ್ಲಾಕ್ ಆಗುತ್ತೆ. ಲೆವೆಲ್ಸ್ ಇಲ್ಲ ಅಂದ್ರೆ ಲೆವೆಲ್ಸ್ ಪ್ರಶ್ನೆ ಅಲ್ಲ, ಬ್ಲಾಕ್ ಆಗ್ತಾ ಇರುವಂಥದ್ದು ತಾವು ಸ್ಯಾನಿಟರಿ ನ್ಯಾಪ್ಕಿನ್, ಪ್ಯಾಡು, ಬೇರೆ ಬಟ್ಟೆಗಳು ಅಲ್ಲಿಗೆ ಇವು ದಯವಿಟ್ಟು ಇದು UGDಗೆ ಹಾಕಬಾರ್ದು. ಅದೇನಾಗುತ್ತೆ, ಅದೆಲ್ಲ ಅದರಲ್ಲಿ ಕುಷನ್ ಸ್ಪಂಜ್ ಇರ್ತದೆ, ಹತ್ತಿ ಇರ್ತದೆ, ಹತ್ತಿ ಥರ ಎಲ್ಲ ಬ್ಲೋಟ್ ಆಗುತ್ತೆ, 6 ಇಂಚು ಪೈಪ್ ಇರ್ತದೆ, ಅದ್ರಲ್ಲಿ ಬ್ಲಾಕ್ ಆಗುತ್ತೆ, ರಿವರ್ಸ್ ಬರ್ತದೆ. ಇದೆಲ್ಲ ನಾವು ನಿರಂತರವಾಗಿ ಎಲ್ಲರಿಗೂ ಹೇಳ್ತಾರೆ ಇರ್ತೀವಿ. ಆಮೇಲೆ ಇನ್ನೂ ಒಂದು ಸಮಸ್ಯೆ, ನನಗೆ ಟೌನಲ್ಲಿ ಇದೇ ಸಮಸ್ಯೆ ಇದೆ. ಒಳಚರಂಡಿ ವ್ಯವಸ್ಥೆ ಅಂದರೆ ಹೊರಗಡೆ ಹೋಗೋ ಬದಲು ಭೂಮಿ ಒಳಗೆ ಹೋಗ್ಬಿಡ್ತಾರೆ. ಈಗ ಹಿಂದೆ ನಾವೇನು ಮಾಡ್ತಾ ಇದ್ವಿ, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಮನೆ ಮುಂದೆ ಚರಂಡಿ ಬಿಡ್ತಾ ಇದ್ವಿ. ಇನ್ನು ಟಾಯ್ಲೆಟ್ಗೂ ಫಿಟ್ ಮಾಡಿಬಿಡ್ತಾ ಇದ್ವಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಅಂದರೆ ಟಾಯ್ಲೆಟ್ಗೂ ಫಿಟ್ಟದು ಕನೆಕ್ಷನ್ನು, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟರೆ ಅದು ಸುಗಮವಾಗಿ ಅದು ಹೊರಡೋಗುತ್ತೆ. ನೀವು ಹಂಗಲ್ಲ ಎಲ್ಲರೂ ಮಾಡ್ತಾ ಇರೋಂಥದ್ದು. ಅಡುಗೆ ಮನೆ ಬಚ್ಚಲ ಮನೆ ನೀರು ನಮ್ಮ ಮನೆ ಮುಂದೆನೇ ಹರಿಲಿ, ಮೋರಿ ನೀರು, ಬರೀ ಟಾಯ್ಲೆಟ್ ಫಿಟ್ ಮಾತ್ರ ಕೊಟ್ಟರೆ ಆಗುತ್ತೆ. ಖಂಡಿತ ಅದು ರಾಂಗ್, ತಪ್ಪು. ಈಗ ಯಾರ್ಯಾರು ಅಕಸ್ಮಾತ್ ಕೊಟ್ಟಿಲ್ಲ, ದಯವಿಟ್ಟು ನೀವು UGDಗೆ ಕನೆಕ್ಷನ್ ಕೊಡಬೇಕು. UGDಗೆ ಇದೆಲ್ಲ ಕನೆಕ್ಷನ್ ಕೊಟ್ಟರೆ ಅದು ಸರಿಯಾದ ರೀತಿ ಕೆಲಸ ಮಾಡುತ್ತೆ.
ಸರಾಗವಾಗಿ ಹರಿದೋಗುತ್ತೆ. ಆಮೇಲೆ ನಿಮ್ಮ ಮನೆ ಮುಂದೆ ಇರೋ ಚರಂಡಿಯಲ್ಲಿ ಮಳೆ ಬಂದಾಗ ಮಾತ್ರ ನೀರು ಹರಿತದೆ. ಮಳೆ ಇದ್ದಾಗ ಆರಾಮಾಗಿ ಒಣಗಿರ್ತದೆ. ಬರೀ ಮಳೆ ನೀರು ಹರಿಯುವಂಥದ್ದಕ್ಕೆ ಮಾತ್ರ ಮನೆ ಮುಂದೆ ಚರಂಡಿ ಮಾಡುವಂಥದ್ದು ಒಂದು ಒಳಚರಂಡಿ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶದಲ್ಲಿ ದಯವಿಟ್ಟು ಇದನ್ನು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಟೌನಲ್ಲೂ ಹೇಳ್ತಾ ಇದ್ದೀವಿ. ಬಹಳಷ್ಟು ಕಡೆ ಬಹುತೇಕ ಹೊಸ ಬಡಾವಣೆಗಳೆಲ್ಲ ಅವೆಲ್ಲ ಮಾಡಿದ್ದಾರೆ. ಹಳೆ ಬಡಾವಣೆಗಳಲ್ಲಿ ತಿಳುವಳಿಕೆ ಕಮ್ಮಿಯಾಗಿ ನಾನು ಈಗ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳು. ಇಂಡಿಯಾ ಅಂದ್ರು, ಆಮೇಲೆ ವಿಕಸಿತ ಭಾರತ, ಈ ಭಾರತ ಈಗ ನಾವೇ ಹೇಳ್ತೀವಿ ಭಾರತ ಅಂತೀವಿ, ಇಲ್ಲ ಇಂಡಿಯಾ ಅಂತೀವಿ. ಈಗ ಇಂಡಿಯಾ ಅನ್ಬಾರ್ದು, ಭಾರತ ಅಂತ ಕರಿಬೇಕು. ಇಂಡಿಯಾನು ಕರಿತೀವಿ, ಭಾರತ ಅಂತೂ ಮುಂಚೆಯಿಂದನೂ ಕರಿತಾ ಇದ್ದೀವಿ. ಈಗೆಲ್ಲ ದಾಖಲೆಗಳಲ್ಲಿ ಇಂಡಿಯನ್ ಪೀನಲ್ ಕೋಡ್ ಅಂದ್ರೆ ಅದಕ್ಕೆ ಭಾರತೀಯ ಇನ್ನೊಂದು BNSS ಇದೆ. ಅದರಿಂದ ವಿಕಸಿತ ಭಾರತ, ಜಿ ಅಂದ್ರೆ ಗ್ಯಾರಂಟಿ, ಜಿ. ಆರ್ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ रोजगार, अजीवित मिशन ग्रामीण. तो VD जी राम जी ನೋಡಿದ್ರಪ್ಪ ರಾಮಕೃಷ್ಣ ವಿಕಸಿತ ಭಾರತ್ ಗ್ರಾಮ ಅಂತ ಇರೋದಿತ್ತಲ್ಲ, ಜಿ ಸಪರೇಟ್ ಯಾಕೆ ಮಾಡಬೇಕಿತ್ತು? ಗ್ರಾಮ ತಾನೆ, ಗ್ರಾಮದಲ್ಲಾಗ ಕೆಲಸ ತಾನೆ. ಗ್ರಾಮ ಜಿ ಅಂತ ಇರ್ಬೋದಿತ್ತಲ್ಲ. ಇಲ್ಲೂ ಅಷ್ಟೇ ಜನರಿಗೆ ಯಾಮಾರಿಸುವಂತ ಕೆಲಸ. 3 ಅಥವಾ 4 ಫಿಲ್ಟರ್ ಬೋರ್ ಅಂತ ಹಾಕ್ಸಿದೀವಿ ನಮ್ಮ ಸೀರಿಯಸ್ ಟ್ರೀಟ್ಮೆಂಟ್ ಪ್ಲಾಂಟಿಗೆಲ್ಲ. ಏನಿದೆ ತ್ಯಾಜ್ಯದಲ್ಲಿ ಹೋಗುತ್ತಲ್ಲ, ಅಲ್ಲಿ ಒಂದು ಫಿಲ್ಟರ್ ಬೋರ್ ಅಂತ ಹಾಕ್ಸಿದೀವಿ, ಸದ್ಯಕ್ಕೆ ಹಾಕ್ಸಿದೀವಿ. ಒಂದು 40 ಅಡಿವರೆಗೆ, ಇನ್ನೊಂದು 50 ಅಡಿ 60 ಅಡಿವರೆಗೆ ನಮ್ಮ ಡೀಟೇಲ್ಸ್ ಇದೆ. ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದೀವಿ. ದೇವನಹಳ್ಳಿಯಲ್ಲಿ ಒಂದು ಪ್ರಯೋಗ ಆಗಿದೆ. ಏನು ತ್ಯಾಜ್ಯ ನೀರು ಸಂಸ್ಕರಣೆ ಆಗಿರ್ತಕ್ಕಂಥ ನೀರು ಭೂಮಿಯಲ್ಲಿ ಒಳಗೆ ಹೋಗುವಂಥದ್ದು ಹಿಂಗಿರ್ತಕ್ಕಂಥದ್ದನ್ನ ಫಿಲ್ಟರ್ ಬೋರ್ ಮುಖಾಂತರ ಆಚೆ ತೆಗೆದು ಮತ್ತೆ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ದೇವನಹಳ್ಳಿಯಲ್ಲಿ HN ವ್ಯಾಲಿ ನೀರನ್ನ ಕುಡಿಯೋದಕ್ಕೆ ಒಂದು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಆ ಮಟ್ಟಕ್ಕೆ ಸಂಸ್ಕರಣೆ ಮಾಡಿ ಹಾಕೊಟ್ಟಿದ್ದಾರೆ. ಆ ಒಂದು ಪೈಲಟ್ ಪ್ರಯೋಗ ಇವತ್ತು ಇಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಚಿಂತಾಮಣಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಆ ಥರ ಟ್ರೀಟ್ಮೆಂಟ್ ವಾಟರ್ನ ಬಳಸ್ತಾರೆ. ಕೆಲವೆಲ್ಲ ಬಹಳ ಹೇಳ್ತಾ ಇರ್ತಾರೆ, ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು, HN ವ್ಯಾಲಿ ಹಂಗಾಗುತ್ತದೆ, KC ವ್ಯಾಲಿ ಹೀಗಾಗ್ತಿದೆ. ಅದಕ್ಕೆ ನಾವು ಈಗ ಅದೆಲ್ಲ ನಾವು ಮಾಡೋದಲ್ಲ. ಭೂತಾಯಿಯಲ್ಲಿ ಆ ಶಕ್ತಿ ಇದೆ. ಭೂಮಿಯಲ್ಲಿ ಇರ್ತಕ್ಕಂಥ ಪದರಗಳಲ್ಲಿ ನೀರು ಹರಿತಾ ಹೋಗ್ತಾ ಇದ್ರೆ, ಕಲ್ಲುಗಳ ಮಧ್ಯೆ ಇನ್ನೊಂದು ಮಧ್ಯೆ ಹೋಗ್ತಾ ಇದ್ದಾಗ ಅದರಲ್ಲಿ ಇರ್ತಕ್ಕಂಥ ಏನು ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ, ಅವೆಲ್ಲ ಭೂತಾಯಿಗೆ ಅದನ್ನ ಹೇಳ್ಕೊಂಡ್ಬಿಡುತ್ತೆ. ಅದನ್ನ ನಾವು ಬೋರ್ ಮುಖಾಂತರ ತೆಗೆದು ಟ್ರೀಟ್ಮೆಂಟ್ ಮಾಡಿದ್ರೆ ಹೆಂಗೆ ಅನ್ನೋದನ್ನ ಒಂದು ಮಾಡ್ತಾ ಇದೀವಿ. ಎಲ್ಲಾ ರೀತಿ ಟೆಸ್ಟ್ ರಿಪೋರ್ಟ್ಸ್ ಇಟ್ಕೊಂಡು ಮುಂದೆ ಅದನ್ನ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತೀವಿ. ಇಲ್ಲಿ ಪ್ರಧಾನ ಮಂತ್ರಿ ಗತಶಕ್ತಿ ಪೋರ್ಟಲ್ ಅಲ್ಲಿ ಏನು ಎಂಟ್ರಿ ಆಗಿರ್ತದೆ ವರ್ಕು ಅದನ್ನೇ ಮಾಡ್ಬೇಕು. ನಾಳೆ ಅದ್ರಲ್ಲಿ ಏನಾದ್ರು ಈ ಹೈವೇಗೆ ಕೆಲಸ ಮಾಡ್ಬೇಕು ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಯಾರು ಜಾಬ್ ಕಾರ್ಡ್ ಇರ್ತದೆ ಈ ಹೈವೇ ಕೆಲಸ ಮಾಡ್ಬೇಕು. ಇಲ್ಲ ಇನ್ನೊಂದು ಏನಾದ್ರು ಹೇಳಿದ್ರೆ ನಿಮ್ಮೂರಲ್ಲಿ ಡ್ರೈನು ಇನ್ನೊಂದು ಮಾಡೋದಕ್ಕೆ ನಿಮ್ಗೆ ಸ್ವಾತಂತ್ರ್ಯ ಇರೋದಿಲ್ಲ. ಆಮೇಲೆ ಎಲ್ಲಾ ಪಂಚಾಯತಿನೂ ಆಯ್ಕೆ ಮಾಡಲ್ಲ. ಅವ್ರು ಯಾವ್ದು ಆಯ್ಕೆ ಮಾಡ್ತಾರೆ ಅದೇ. ಹಿಂದೆ ಹಂಗಲ್ಲ, ಇಡೀ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಆಗ್ತಿದೆ. ಈಗ ಬಹಳಷ್ಟು ಭವಿಷ್ಯ ನಿಮ್ಮೂರಲ್ಲೂ ಸಿಮೆಂಟ್ ರೋಡ್ಗಳು ಅದರಲ್ಲಿ ಆಗಿರ್ಬೋದು. ಮುಂದೆ ಅವೆಲ್ಲ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಕೇಂದ್ರ ಸರ್ಕಾರ 90% ದುಡ್ಡು ಕೊಡಬೇಕಿತ್ತು, ರಾಜ್ಯ ಸರ್ಕಾರ 10%. ಈಗ ಅವರು 60% ಕೇಂದ್ರ ಸರ್ಕಾರ ಕೊಡ್ತೀವಿ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಅವರೇ ಏರಿಕೆ ಮಾಡ್ತಾ ಇದ್ದಾರೆ. GST ಯಾರು ಏರಿಸಿದ್ದು? ಜನರು ಯಾರು ಮಾಡ್ತಿದ್ದು GST? ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗಿದ್ದಲ್ಲಮ್ಮ, ಪ್ರಧಾನಮಂತ್ರಿ ಆದಾಗ 7 ವರ್ಷ ಚರ್ಮ ಎಲ್ಲ ಸುಳಿದ್ರಲ್ಲ, ಸುಳ್ಬಿಟ್ರಲ್ಲ. 28%, 18%, 12%, 5%. ಮೊನ್ನೆ ಅವರೇ ಕಮ್ಮಿ ಮಾಡ್ಬಿಟ್ಟು ಏನೋ ದೀಪಾವಳಿ ಗಿಫ್ಟ್ ಅಂತ ಎಲ್ಲರೂ ಒಂದ್ ಕಡೆ ಮುಂಗ ತೋಲಿಸ್ತದೆ, ಬಾಳ ವಾಂಚಿಸ್ತದೆ. ಆಮೇಲೆ ಹಿಂಗ ಪಕ್ಕ ಬಲ ಬಿಟ್ಟಿಡ್ಸೆ ಮೇಲೆ ಬಾಳ ಮೇಲೆ ನೋಡಿ. ಅದರಿಂದ
ರಾಜ್ಯಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅವರು ಹಾಕಿದ ತಪ್ಪು ಫಸ್ಟು, ಆ ಹಾಲಿಗೆ, ಬೆಣ್ಣೆಗೆ, ತುಪ್ಪಕ್ಕೆ, ಫರ್ಟಿಲೈಸರ್ಗೆ. ಈಗ ಅವ್ರ ಎಂಪಿಗಳೆಲ್ಲ ಟ್ರ್ಯಾಕ್ ಹತ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಸ್ವೀಟ್ ತಿನ್ಸೋರು, ನಾವು ಕಮ್ಮಿ ಮಾಡಿಬಿಟ್ಟಿದ್ದೀವಿ, ನಮ್ಮ ಫರ್ಟಿಲೈಸರ್ ಮೇಲೆ, ಗೊಬ್ಬರದ ಮೇಲೆ ಹಾಕಿದ್ದಾರೆ. ಗೊಬ್ಬರದ ಮೇಲೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾರೆ ದೊಡ್ಡ ಮಟ್ಟದಲ್ಲಿ. ಇವ್ರು ಗೆದ್ದ ತಕ್ಷಣ ಸಬ್ಸಿಡಿ ಕಿತ್ತಾಕಿದ್ರು. ಅದ್ರ ಮೇಲೆ GST, ಈ ತರ ಇವೆಲ್ಲ ಆಗಿದೆ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ, ಬಹಳಷ್ಟು ನಾವು ಸುಳ್ಳು ಮಾತುಗಳಿಗೆ, ಧರ್ಮದ ಹೆಸರಲ್ಲಿ ಮಾತಾಡುವಂತ ಮಾತುಗಳಿಗೆ ಮರಳಾಗ್ತಾ ಇದ್ದೀವಿ. ಅಂದರೆ ನಾವು ಬೇರೆಯವರೆಲ್ಲ ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ. ಈ ರೀತಿಯಾಗಿ ಇವತ್ತು ನಮ್ಮ ಬದುಕಿನ ಮೇಲೆ ಇವತ್ತು ಏನಾಗಿದೆ, ಅದಕ್ಕೆ ಹೊಸ ಹೆಸರಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದು VBG ರಾಮ್ ಜಿ, ಅಂದ್ರೆ ರಾಮ ಅಲ್ಲ. ರಾಮ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಚಿಂತಾಮಣಿ, ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಏನ್ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಮಾಡಲಿಲ್ಲ. ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಕುಟುಂಬದ ಮೇಲೆ ಆ ಪ್ರಶ್ನೆ ಈ ಪ್ರಶ್ನೆ ಹಾಕೊಂಡು ಬಂದರು, ಏನೂ ಆಗಲಿಲ್ಲ. ಅದರಿಂದ ಇನ್ನಾದರೂ ಭವಿಷ್ಯ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯದು ಆಲೋಚನೆ ಮಾಡಲಿ. ಅದೇನೋ ತೆಲುಗಲ್ಲಿ ಹೇಳ್ತಾರೆ, ಚೆಡುಕುರ ಚೆಡುತ್ತಾವಂತೆ. ಅದರಿಂದ ಸ್ವಲ್ಪ ಒಳ್ಳೆ ಬುದ್ಧಿ ಇಟ್ಕೊಂಡು ಸ್ವಲ್ಪ ಊರಿನ ನಮ್ಮ ಏನು ಕ್ಷೇತ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಏನು ಉದ್ದೇಶಕ್ಕಾಗಿ ನಮ್ಮನ್ನು ನಾಯಕರನ್ನ ಆಯ್ಕೆ ಮಾಡ್ತಾರೆ ಅದಕ್ಕೆ ನ್ಯಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಬಹುಶಃ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಮತ್ತೊಮ್ಮೆ